ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ. ಎಪಿಸೋಡ್ 10. ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ತಾನು ತಂದ ಮಲ್ಲಿಗೆ ಹೂವನ್ನು ಅವಳ ಮುಡಿಯಲ್ಲಿ ನೋಡಿ ಇಷ್ಟ ಆಯ್ತಾ ಅಂತ ನಿಧಾನಕ್ಕೆ ಅವಳ ಕಿವಿಯಲ್ಲಿ ಹೇಳ್ದ. ಅದು ಅವಳೆರಡು ಕೈ ಬಳಸಿ ಆಗ ಚಂದನ ಕೊಸರುಕೊಂಡು ಬಿಡಿ ನನ್ನ ಎಂದಾಗ ನಿಂತ್ಕೊಳ್ಳೆ ಕುಳ್ಳಿ, ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ಟೋಗು ಎನ್ನುತ್ತಾನೆ. ಮುಂದುವರಿಯುವುದು. ಕೊಸರುಕೊಂಡೆ ಹಾಂ ಚೆನ್ನಾಗಿದೆ ಅಂತ ಹೇಳಿ ಅವನಿಂದ ಬಿಟ್ಟೋಗಲು ಎಷ್ಟೇ ಪ್ರಯತ್ನ ಪಟ್ಟರು ಆಗದೆ ಸುಮ್ಮನೆ ಮುಖ ಉದಿಸ್ಕೊಂಡು ನಿಲ್ತಾಳೆ ಚಂದು. ವಿಕಾಸ್ಗೆ ನಗು ಬಂದರೂ ತಡೆದುಕೊಂಡು ಇರೋದು ನೋಡಿದ್ರೆ 3 ಅಡಿ, ಹಾಡೋದು ನೋಡಿದ್ರೆ ತುಂಬ ಸ್ಟ್ರಾಂಗ್ ಇದ್ದಾಳೆ ಅನ್ನೋ ಹಾಗೆ. ಕುಳ್ಳಿ, ಇದನ್ನ ಮುಂಚೆನೆ ಹೇಳಿದೆ ಬಿಡ್ತಿದ್ದೆ ತಾನೆ ಅಂತ ನಿಧಾನಕ್ಕೆ ಅವಳನ್ನು ಬಿಟ್ಟು, ಹೋಗೆ ಕುಳ್ಳಿ, ನನಗೆ ಏನಾದರೂ ತಗೊಂಡು ಬಾ, ಹೊಟ್ಟೆ ಹಸಿತಿದೆ ಅಂದ. ಅದನ್ನು ಕೇಳಿದ ಚಂದುಗೆ ಪಾಪ ಅನಿಸ್ತು. ಆದರೆ ಅವನು ಕುಳ್ಳಿ ಅಂದಿದ್ದಕ್ಕೆ ಕೋಪದಿಂದ ನನ್ನ ಕುಳ್ಳಿ ಅಂತ ಯಾಕೆ ಕರೆಯೋದು, ನಾನೇನು ಅಷ್ಟೊಂದು ಕುಳ್ಳಿ ಇಲ್ಲ ಅಂತ ಮುಖ ಉದ್ದ ಮಾಡಿ ಹೇಳ್ತಾಳೆ. ಅದನ್ನು ನೋಡಿದ ವಿಕಾಸ್, ಏ ಬಾರೆ ಇಲ್ಲಿ ನಿಂತ್ಕೊ, ನನ್ನ ಹತ್ರ ನೀನು ಎಷ್ಟು ಉದ್ದ ಇದ್ದೀಯಾ ಅಂತ ಹೇಳ್ತೀನಿ ಅಂತಾನೆ. ಅದಕ್ಕೆ ಚಂದು, ಹಾಂ ಏನು ಇವ್ರ ಹತ್ರ ನಿಂತ್ಕೊಳ್ಳೋದಾ ಎಂದು ಅವನು ಮಾಡಿದ ಕಿತಾಪತಿ ನೆನೆಸ್ಕೊಂಡು ಬೇಡಪ್ಪ ಬೇಡ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ವಿಕಾಸ್ ಮೊದಲ ಬಾರಿಗೆ ಮನಸಾರಿ ನಕ್ಕಿತ. ಇರೋದು ನೋಡಿದ್ರೆ ಕುಳ್ಳಿ ಎಷ್ಟು ಸ್ಕೂಪ್ ತಗತಾಳೆ, ಹತ್ರ ಬರಬೇಕಿತ್ತು ಮಾಡ್ತಿದ್ದೆ ಅವಳಿಗೆ ಅಂತ ನಗ್ತಾ ಚೋಟ್ ಮೆಣಸಿನ್ಕಾಯಿ ಎಂದು ನಕ್ಕ. ಇತ್ತ ಚಂದು, ಅಯ್ಯೋ ಇವರಿಂದ ದೂರನೇ ಇರಬೇಕು, ಇವ್ರೊಂಥರ ಲೂಸ್ ಥರ, ನಿನ್ನೆ ನೋಡಿದ್ರೆ ಬೈದರು, ಇವತ್ತು ನೋಡಿದ್ರೆ ಹೀಗೆಲ್ಲ ಮಾಡ್ತಾರೆ, ಯಾವಾಗ ಹೀಗಿದ್ದವರು ಈ ಮನುಷ್ಯ ಅಂತ ಗೊಣಕೊಂಡೆ ಕೆಳಗಿಳಿದು ಬರ್ತಾಳೆ. ಲಕ್ಷ್ಮಿ ಅವ್ರ ಹತ್ರ ಬಂದು, ಅಮ್ಮ ಅವ್ರಿಗೆ ಏನಾದರೂ ತಿನ್ನೋಕೆ ಬೇಕಂತೆ, ಹೊಟ್ಟೆ ಹಸಿತಿದ್ದಂತೆ ಅಂದ್ಲು. ಅದಕ್ಕೆ ಲಕ್ಷ್ಮಿ ಅವರು, ಸರಿ ಬಾ ಸ್ವಲ್ಪ ಹೆಲ್ಪ್ ಮಾಡು ಅಂತ ಸಾವಿಗೆ ಬಾತ್ ಮಾಡಿದ್ರು. ಪಾರ್ವತಿಯವರು ಪಕೋಡ ಮಾಡಿದ್ರು, ಬೇಗ ಬೇಗ ರೆಡಿ ಮಾಡಿ ಹೋಗಿ ಕೊಡೋಗು ಅಂತ ಅವಳ ಕೈಲಿ ಕಲಿಸಿದ್ರು. ಚಂದು ಅಮ್ಮ ಕೊಟ್ಟಿದ್ದನ್ನು ತೆಗೆದುಕೊಂಡು ರೂಮ್ಗೆ ಹೋಗ್ತಾಳೆ. ಆಗ ವಿಕಾಸ್ ಏನು ಫೋನ್ನಲ್ಲಿ ಮಾತಾಡ್ತಿರ್ತಾನೆ. ಅದನ್ನು ನೋಡಿದ ಚಂದು ಟೇಬಲ್ ಮೇಲೆ ಇಟ್ಟು ತಿನ್ನಿ ಅಂತ ಕೈ ಸನ್ನೆ ಮಾಡಿ ಹೇಳ್ತಾಳೆ ಹುಡುಗಿ. ಆಗ ವಿಕಾಸ್ ಕೂಡ 5 ನಿಮಿಷ ಅಂತ ಕೈ ಸನ್ನೆ ಮಾಡಿ ತೋರಿಸಿ ಅವಳನ್ನು ಇರು ಅಂತಾನೆ. ಆದರೆ ಅವಳು ಅಲ್ಲಿರಲು ಇಷ್ಟವಿಲ್ಲದೆ ಹೋಗಬೇಕು ಎನ್ನುವಷ್ಟರಲ್ಲಿ ಅವನು ಆಪೋಸಿಟ್ ಬಂದು ಅವಳು ಹೋಗೋದನ್ನು ತಡೆದು ಮಾತಾಡ್ಕೊಂಡೇ ಅವಳನ್ನು ಕಣ್ಣಲ್ಲೇ ಕೋಪಗೊಂಡ ಹಾಗೆ ನೋಡ್ತಾನೆ. ಅವಳು ಅವನನ್ನು ದಾಟಿ ಹೋಗಲು ನೋಡಿದಾಗ ತನ್ನ ಎಡಕೈ ಬಳಸಿ ಅವಳ ನಡುವನ್ನು ಹಿಡಿದಿದ್ದೆ ತಡ. ಚಂದು ಅಮ್ಮ ಎಂದು ಕಿರ್ಚಿದ್ಲು. ತಕ್ಷಣ ಅವನು ಅವಳನ್ನು ಬಿಟ್ಟು ಫೋನ್ ಕಟ್ ಮಾಡಿ, ಏನೇ ಕುಳ್ಳಿ ಏನಾಯಿತು, ಯಾಕೆ ಕಿರ್ಚ್ಕೊಂಡೆ ಅಂದ. ಅವಳು ಮಾತ್ರ ತನ್ನಲ್ಲಾದ ಪುಳುಕವನ್ನು ಹೇಳಲಾಗದೆ ಬಾಯಿಂದ ಮಾತು ಬರದೆ ಹಾಗೆ ಅವನ ನೋಟವನ್ನು ಎದುರಿಸಲಾಗದೆ ತಲೆ ತಗ್ಸಿ ಏನೂ ಇಲ್ಲ ಅನ್ನುವ ಹಾಗೆ ತಲೆ ಹಾಡಿಸಿ ಓಡಲು ನೋಡ್ತಾಳೆ. ಅವಳು ಹಾಗೆ ಹೋಗೋದನ್ನು ನೋಡಿದ ವಿಕಾಸ್, ಏ ನಿಂತ್ಕೊಳ್ಳೆ, ಏನಾಗಿ ತಂದಿಟ್ಟೋದ್ರಿ ಸಾಕ ಅಂದ. ಚಂದು ಮತ್ತೆ ಏನಾದರೂ ಬೇಕಿತ್ತಾ ಅಂತ ಕೇಳಿದ್ಲು. ಅದಕ್ಕೆ ವಿಕಾಸ್, ಆಹಾ ಇದೊಂದು ಚೆನ್ನಾಗೇ ಕೇಳ್ತೀಯ, ಏನಾದರೂ ಬೇಕಿತ್ತಾ ಅಂತ. ಹೌದು, ನಾನು ಕೇಳಿದ್ದು ಕೊಡ್ತೀಯಾ ಅಂತ ತುಂಟತನದಿಂದ ಅವಳ ಹತ್ರ ಬಂದು ಕೇಳ್ದ. ಚಂದು, ಅಯ್ಯೋ ಗಣಪ, ಎಷ್ಟು ಅಂತ ಕಷ್ಟ ಕೊಡ್ತೀಯಪ್ಪ, ಈ ಸಲ ನಿನಗೆ ಮೋದಕ ಕ್ಯಾನ್ಸಲ್, ಹೋಗಿ ಹೋಗಿ ಇವ್ರ ಹತ್ರನೇ ತಗಲಾಕ್ಸ್ತೀಯ, ಸರಿ ಇಲ್ಲಪ್ಪ ಅಂತ ಮನಸ್ಸಲ್ಲೇ ಹೇಳ್ಕೊಂಡ್ರು ಮುಖದಲ್ಲಿ ಮಾತ್ರ ತುಂಬ ಚೆನ್ನಾಗೇ ಎಕ್ಸ್ಪ್ರೆಷನ್ ಕೊಡ್ತಿರ್ತಾಳೆ. ಅದನ್ನು ನೋಡಿದ ವಿಕಾಸ್, ಇವಳಿಗೆ ಮನಸ್ಸಲ್ಲಿ ಬೈಕೊಳ್ಳೋದು ಬಿಟ್ಟು ಬೇರೇನು ಬರಲ್ಲ ಅನಿಸುತ್ತೆ ಅಂತ ಅವಳ ಮುಂದೆ ಚಿಟಕಿ ಹೊಡೆದು, ಹಲೋ ಏನು ಬೈಕೋತಿದ್ಯಾ, ಅಲ್ಲ ನಾನಿಲ್ಲಿ ಒಬ್ಬನೇ ಇರ್ತೀನಿ ತಾನೆ, ಅವ್ರಿಗೆ ಕಂಪ್ನಿ ಕೊಡಬೇಕು ಅಂತ ನಿನಗೆ ನಿಮ್ಮ ಅಮ್ಮ ಹೇಳ್ಕೊಟ್ಟಿಲ್ವಾ ಅಂದ ಗಂಭೀರವಾಗಿ. ಆಗ ಚಂದು ಕೋಪದಿಂದ, ನೋಡಿ ನಮ್ಮ ಅಮ್ಮನ ಬಗ್ಗೆ ಏನು ಹೇಳಬೇಡಿ, ಕೆಳಗೆ ಎಲ್ಲರೂ ಇದ್ದಾರೆ, ಬನ್ನಿ ಅಲ್ಲೇ ತಿನ್ನಿ, ಇಲ್ಲಿ ಒಬ್ಬರೇ ತಿನ್ನಿ ಅಂತ ನಾನು ಹೇಳಿದ್ದ ಅಂತ ವಾಯ್ಸ್ ರೈಸ್ ಮಾಡಿ ಹೇಳಿದ್ಲು. ವಿಕಾಸ್ ಅವಳು ಮಾತನ್ನೇ ಉಪ್ಪು ಬೆಸೆದ ಕೇಳುತ್ತಾ ಕಣ್ಣು ಮಿಟುಕಿಸ್ದೆ ನೋಡ್ತಾ, ಹಲೋ ಹಲೋ ಕೂಲ್ ಮೇಡಮ್, ನಾನೇನು ಅಮ್ಮನನ್ನು ಬೈಲಿಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಸಾರಿ ಬೇಜಾರಾಗಿದ್ರೆ ಅಂದ.
ಸರಿ ಬಿಡು, ಇವಾಗೇನು ನೀನು ಹೋಗ್ಬೇಕು ಅಷ್ಟೇ ತಾನೇ, ಹೊಡಿ ಅಂತ ತನ್ನ ಕೈನ ಬಾಗಿಲ ಕಡೆ ತೋರಿಸ್ದ. ಕೋಪದಲ್ಲೇ ಚಂದನ ಅವನ ಮುಖಾನ ನೋಡದೆ ಸುಮ್ಮನೆ ಹೊರಗಡೆ ಬಂದು, ಇವ್ರ ಹತ್ರ ಹೀಗಿದ್ರೆ ಸರಿ, ಇಲ್ಲ ಅಂದರೆ ಮೊದಲೇ ಹೇಳಿದ್ದಾರೆ ದುಡ್ಡಿಗೆ ಮದುವೆ ಆದೆ ಅಂತ, ಯಾಕೆ ಬೇಕು, ದೂರ ಇದ್ರೇ ಒಳ್ಳೆಯದು ಎಂದುಕೊಂಡ್ಳು. ಇತ್ತ ವಿಕಾಸ್ ಈ ಹುಡುಗಿ ಹತ್ರ ಹೋದಷ್ಟು ದೂರ ಹೋಗ್ತಾಳೆ, ಏನೋ ಇವಳ ಹತ್ರ ಫ್ರೆಂಡ್ ಥರ ಇರೋಣ ಅಂತ ಫ್ರೆಂಡ್ಲಿಯಾಗಿ ಏನೋ ಸ್ವಲ್ಪ ಕಾಡಿಸ್ದೆ ಅಷ್ಟೆ. ನೋಡಿದ್ರೆ ಕೋಪ ಮಾಡ್ಕೊಂಡು ಹೋಗ್ತಾಳೆ, ಕುಬ್ರಾಣಿ ಅಂದು. ಆದರೂ ನಾನು ಅವಳ ಸೊಂಟಕ್ಕೆ ಕೈ ಹಾಕಬಾರ್ದಿತ್ತು ಅಂತ ತಲೆ ಕೆರ್ಕೊಂಡು, ಕುಳ್ಳಿ ಇವಾಗ ಹೋಗು, ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ಅಂತ ನಗ್ತಾನೆ ಒಬ್ಬನೇ. ರಾತ್ರಿ ಎಲ್ಲ ಊಟ ಮುಗಿಸಿ ಲಕ್ಷ್ಮಿಯವರು ನಾಳೆ ಬೆಳಿಗ್ಗೆನೆ ಬೇಗ ಹೋಗಬೇಕು ರೆಡಿಯಾಗಿ ಅಂದು, ಅಮ್ಮು ಅವರಿಗೆ ಹಾಲು ತಗೊಂಡು ಹೋಗು, ಬೇಗ ಹೇಳಬೇಕು ಸರಿನಾ ಅಂದರು. ಚಂದು ಹಾಂ ಅಮ್ಮ ಸರಿ ಎಂದು ಚಂದು ರೂಮ್ಗೆ ಹೋಗಿ ಹಾಲು ತಗೊಳ್ಳಿ ಅಂದು ಟೇಬಲ್ ಮೇಲೆ ಇಟ್ಟು, ಮಾರ್ನಿಂಗು ಬೇಗ ಹೋಗಬೇಕಂತೆ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿ ತಾನು ಸೋಫಾದ ಮೇಲೆ ಬ್ಲಾಂಕೆಟ್ ಕವರ್ ಮಾಡಿಕೊಂಡು ಮಲ್ಕೊಂಡ್ರು. ಅದನ್ನು ನೋಡಿದ ವಿಕಾಸ್, ಹೋ ಶಿವಳಿಗೆ ರಿಯಲಿ ಕೋಪ ಬಂದಿದೆ ಅನಿಸುತ್ತೆ ಅಂತ ಸಾರಿ ಕೇಳಿದ್ನಲ್ಲ, ಮತ್ತ್ಯಾಕೆ ಈಗ ಹೋದ್ಲು ಅಂತ ಥಿಂಕ್ ಮಾಡಿ ಬೇಜಾರಾಗ್ತದೆ ನನಗೆ, ಛೇ ಅಂತ ಹಾಲು ಕುಡಿದು ಬಾಲ್ಕನಿಯಲ್ಲಿ ನಿಂತು ಮನಸ್ಸಿನಲ್ಲಿ, ಚಂದು ಇನ್ನಿಂದ ದೂರ ಇರೋಣ ಅಂದ್ಕೊಂಡೆ, ಬಟ್ ಆಗ್ತಿಲ್ಲ, ಆದರೆ ನಿನ್ನ ಹತ್ರ ಇರೋ ಅಷ್ಟು ಸಲಿಗೆ ನಾನು ಬೇರೆ ಯಾರ ಹತ್ರನೂ ಇರಲಿಲ್ಲ ಕಣೆಕೊಳ್ಳಿ, ನಿನ್ನ ಸೈಲೆಂಟ್ ನನಗೆ ಈಗೆಲ್ಲ ನಿನ್ನ ಕಾಡಿಸ್ಬೇಕು ಅನ್ನಿಸುತ್ತೆ ಅಂತ ಹೇಳ್ಕೊಂಡು ಕಿರಣ್ ಆಗ್ತಾನೆ. ಇತ್ತ ಚಂದು ಇವರಿಂದ ದೂರನೇ ಇರಬೇಕು, ಇಲ್ಲಾಂದರೆ ಅಷ್ಟೇ ಅಂತ ನಿದ್ರೆಗೆ ಜಾರ್ತಾಳೆ. ವಿಕಾಸ್ ಸ್ವಲ್ಪ ಸಮಯ ಬಾಲ್ಕನಿನಲ್ಲಿ ನಿಂತು ಒಳಗೆ ಬರ್ತಾನೆ. ಆಗ ಅವನಿಗೆ ಯಾವುದೋ ಮೇಲ್ ಬರದೆ ಚೆಕ್ ಮಾಡಿದಾಗ ವಂಶಿ ಕಂಪನಿಯಿಂದ ಇವರ ಕೊಟೇಶನ್ ಅಪ್ರೂವಲ್ ಆಗಿದೆ ಅಂತ ಬಂದಿದ್ದು ನೋಡ್ದ ವಿಕಾಸ್ ಫುಲ್ ಖುಷಿಯಾಗಿ, ಥ್ಯಾಂಕ್ ಯು ಕಣೆ ಕುಳಿ ಅಂತ ಅವಳ ಹತ್ರ ಬಂದಾಗ ಅವಳು ಆಲ್ರೆಡಿ ಮಲಗಿದ್ದನ್ನು ನೋಡಿ ಎಬ್ಸೋದು ಬೇಡ ಎಂದು, ಪಾಪ ಮಲಗಿದ್ದಾಳೆ ಅಂತ ಎಷ್ಟೊಂದು ಚಿಕ್ಕದಾಗಿ ಮಲ್ಕೊಂಡಿದ್ದಾಳೆ ಅಂದ್ಕೊಂಡ. ತಕ್ಷಣ ಅವನಿಗೆ ನೆನಪಾಗಿದ್ದು ಅವಳ ಕಾಲಿನ ಗಾಯ. ನಿಧಾನಕ್ಕೆ ಬ್ಲಾಂಕೆಟ್ ತೆಗೆದು ಕಾಲ್ ನೋಡಿ, ಆಯಿಂಟ್ಮೆಂಟ್ ಹಾಕ್ಕೊಂಡೇ ಇಲ್ಲ ಅಂತ, ಎಲ್ಲಿದೆ ಆಯಿಂಟ್ಮೆಂಟ್ ಅಂತ ಹುಡುಕಿ ಏನು ಮಾಡಲಿ ಅಂತ ರೂಮ್ ಹೊರಗೆ ಯಾರಾದರೂ ಇದ್ದಾರಾ ಅಂತ ನೋಡ್ದ. ಅಲ್ಲಿ ಲಕ್ಷ್ಮಿಯವರು ಕಿಚನ್ ಕ್ಲೀನ್ ಮಾಡಿ ಮಾರ್ನಿಂಗ್ ತಿಂಡಿಗೆ ರೆಡಿ ಮಾಡ್ತಿರ್ತಾರೆ. ಆಗ ಹೋಗಿ ಅಮ್ಮ ಅಂತ ಕರೀತ. ಅವರು ಏನಾದರೂ ಬೇಕಿತ್ತಪ್ಪ ಅಂದರು. ಅದಕ್ಕೆ ವಿಕಾಸ್, ಅಮ್ಮ ಚಂದು ಕಾಲ್ ಗಾಯಕ್ಕೆ ಆಯಿಂಟ್ಮೆಂಟ್ ಇದೆಯಾ ಅಂದ. ಅದಕ್ಕೆ ಲಕ್ಷ್ಮಿಯವರು, ಹೋ ಚಂದು ಎಲ್ಲಿ ಅಂದರು. ಅದಕ್ಕೆ ವಿಕಾಸ್, ಚಂದು ಮಲಗಿದ್ದಾಳೆ ಅಂದ. ವಿಕಾಸ್ ಮಾತು ಕೇಳಿದ ಲಕ್ಷ್ಮಿಯವರು, ಸರಿ ಬಿಡಪ್ಪ ನಾನೇ ಹಾಕ್ತೀನಿ ಎಂದು ನಮ್ಮ ರೂಮ್ಗೆ ಹೋಗಿ ಆಯಿಂಟ್ಮೆಂಟ್ ಹಿಡಿದು ಬಂದರು. ಅದನ್ನು ನೋಡ್ತಾ ವಿಕಾಸ್, ಅಮ್ಮ ನೀವು ಕೆಲಸ ಮುಗಿಸಿ ಬೇಗ ಮಲಗಿ, ನಾನು ಅವಳಿಗೆ ಹಾಕ್ತೀನಿ, ಮಾರ್ನಿಂಗ್ ಬೇಗ ಹೋಗ್ಬೇಕಲ್ವಾ ಅಂದ. ಅದಕ್ಕೆ ಲಕ್ಷ್ಮಿಯವರು ಅದು ಅಂತ ಏನೋ ಹೇಳಲು ಹೋದರು. ತುಸು ಮುಜುಗರದಲ್ಲೇ ಅದನ್ನು ನೋಡಿದ ವಿಕಾಸ್, ಅಮ್ಮ ಏನು ತಲೆ ಕೆಡಿಸ್ಕೋಬೇಡಿ, ನಾನು ಹಾಕ್ತೀನಿ, ನೀವು ಮಲ್ಗೋಳಿ ಅಂದು ಆಯಿಂಟ್ಮೆಂಟ್ ತೊಗೊಂಡು ರೂಮ್ಗೆ ಹೋಗಿ ನಿಧಾನಕ್ಕೆ ಕೈಗೆ ಕಾಲಿಗೆ ಹಚ್ಚಿ, ಕುಳ್ಳಿ ಇದೆಲ್ಲ ನೆನಪಾಗಲ್ವಾ ಆಯಿಂಟ್ಮೆಂಟ್ ಹಾಕಬೇಕು ಅಂತ ಅಂದು ನಿಧಾನಕ್ಕೆ ಬ್ಲಾಂಕೆಟ್ ಒದಿಸಿ ಹೋಗಬೇಕು ಅಂದ್ಕೊಂಡವನಿಗೆ ಏನು ನೆನಪಾದ ಹಾಗೆ ಅವಳ ಕೂದಲು ಅವಳ ಮುಖದಿಂದ ಸರಿಸಿ ನಿಧಾನಕ್ಕೆ ಅವಳ ಕೆನ್ನೆಗಿಲ್ಲಿ ನಗ್ತಾ, ಏನಾದರೂ ಕರೆದ್ರೆ ಏನಾದರೂ ಬೇಕಿತ್ತಾ ಅಂತ ರಾಗವಾಗಿ ಕೇಳ್ತಾನೆ ಇರ್ತೀಯಲ್ಲ, ನಾನೇನೋ ಕೇಳ್ತೀನಿ ಕೊಡ್ತೀಯಾ ಅಂತ ಅವಳನ್ನೇ ನೋಡುತ್ತಾ, ನನಗೆ ಒಂದು ಅಂತ ತಲೆ ಕೆರ್ಕೊಂಡು, ಬೇಡ ಬಿಡ ಕುಳ್ಳಿ, ನೀನು ನನ್ನ ಜೊತೆ ಫ್ರೆಂಡ್ ಆಗ್ತೀಯಾ ಅಂತ ಕೇಳಿ ಅವಳ ಕೈ ಮುಟ್ಟಿ, ನಿನ್ನ ಸ್ಕಿನ್ ತುಂಬ ಸಾಫ್ಟ್ ಇದೆ, ಯಪ್ಪ ಏನಾದರೂ ಗಿಲ್ಲಿದ್ರೆ ಬ್ಲಡ್ ಬರುತ್ತೆ ಅನಿಸುತ್ತೆ ಅಂತ ನಗ್ತಾ ಗುಡ್ ನೈಟ್ ಎಂದು ಹುಡುಗಿಗೆ ಬ್ಲಾಂಕೆಟ್ ಒದಿಸಿ ಸೀದಾ ತಾನು ಮಲ್ಗೋಕೆ ಹೋಗ್ತಾನೆ. ಕತೆ ಮುಂದುವರಿಯೋದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.